ನಮ್ಮನ್ನ ಯಾಕೆ ಸಾಯಿಸೋದೆ ಕಳ್ಸಿದ್ರು? ನಾವೇನ್ ಅಪರಾಧ ಮಾಡಿದೀವಿ? ಸುಲ್ತಾನ್, ನಮ್ಮನ್ನ ಯಾಕೆ ಬಂಧಿಸ್ತಾ ಇದ್ದೀರಾ? ನಾವಂತ ಅಪರಾಧ ಏನ್ ಮಾಡಿದ್ವಿ? ನಮ್ಮನ್ನ ನೇಣಿಗೆ ಹಾಕಬೇಡಿ. ಈಗ ಜೋಳದ ಜೊತೆ ಅಕ್ಕಿನೂ ಬೀಸ್ಲೇಬೇಕಲ್ವಾ? 4 ಶಿಕ್ಷೆಗಳು, ಅದರಲ್ಲಿ 2 ಫಾಸಿ. ಬರ್ದಾಶ್ಗೆ ಬಾಹರಿದೆ ಈ ಖುಷಿ. ದನಿಮನಿ, ನೀವಿಬ್ರು ನಮ್ಮ ಪರಮ ಶಿಷ್ಯರು. ಅಂತ್ಯದವರೆಗೂ ನಮ್ಮ ಜೊತೆ ಬರುವಂತದ್ದು ನಿಮ್ಮ ಪರಮಧರ್ಮವೇ ಅಲ್ವೇ? ಹೇಳಿಪ್ಪ. ಮತ್ತು ನಿಮ್ಮನ್ನ ಅಂತಿಮ ಸಮಯದಲ್ಲಿ ನೇತಾಡೋದನ್ನು ನೋಡಬಹುದು ನೇಣಗಂಬದಲ್ಲಿ. ಗುರುಗಳೇ, ದೇವ್ರೇ, ಇದೆಂತ ಪರೀಕ್ಷೆನಪ್ಪ. ರಾಮ, ನೀನ್ಯಾಕೆ ಸುಮ್ಮನೆ ಇದೆಯಾ? ಏನು ಮಾತಾಡ್ತಾ ಇಲ್ವಲ್ಲ? ಏನಾದ್ರೂ ಮಾಡೋ. ನೀನು ಬುದ್ಧಿ ಉಪಯೋಗಿಸೋ. ನಮ್ಮ ಹತ್ರ ಬೇರೆ ಯಾವ ದಾರಿನೂ ಇಲ್ಲ ಆಚಾರ್ಯರೇ. ಯಾವ್ದಾದ್ರು ಒಂದು ಅಶುಭ ಘಟನೆ ಆಗ್ಬೇಕು ಅಂದ್ರೆ ಅದು ಖಂಡಿತವಾಗ್ಲೂ ಆಗತ್ತೆ. ರಾಮ, ನೀನ್ ಯಾವ್ದಕ್ಕೂ ಪ್ರಯತ್ನನೇ ಪಡ್ತಾ ಇಲ್ವಲ್ಲೋ? ಭಯ ಪಡಿಸ್ಬೇಡ ನಮ್ಮನ್ನ. ನಂಗ್ ಸಾಯೋದಕ್ಕೆ ಇಷ್ಟ ಇಲ್ವೋ? ಆಚಾರ್ಯರೇ, ಪರಿಸ್ಥಿತಿ ಕೈ ಮೀರ್ ಹೋಗಿದೆ. ಇವ್ರ ಹತ್ರ ವಾದ ಮಾಡಿ ಏನು ಉಪಯೋಗ ಇಲ್ಲ. ವಾದ ಮಾಡೋದ್ರಿಂದ ಉಪಯೋಗ ಇಲ್ಲ ಆದ್ಮೇಲೆ ಸಾಯೋದ್ರಿಂದ ಏನು ಉಪಯೋಗ ಇದೆಯೋ? ನೀವು ಶಾಂತರಾಗಿ ಆಚಾರ್ಯರೇ, ಸ್ವಲ್ಪ ಶಾಂತರಾಗಿರೋದೇ ಒಳ್ಳೇದು. ಹೇಗ್ ಶಾಂತವಾಗಿರೋದು? ಶಾಂತವಾಗಿದ್ದು ಶಾಶ್ವತವಾಗಿ ಶಾಂತಿಯಾಗಿ ಹೋಗ್ತೀವಿ. ನಾವು ಎಲಾನ್ ಮಾಡ್ತಾ ಇದ್ದೀವಿ, ಬರುವಂತಹ ಪೂರ್ಣ ಅಮಾವಾಸ್ಯೆಯ ರಾತ್ರಿಯಂದು ಈ 2 ಅಪರಾಧಿಗಳಿಗೆ ಗಲ್ಲು ಶಿಕ್ಷೆಯನ್ನ ನೀಡಲಾಗುತ್ತೆ. ಈಗ ನಮ್ಮ ಹೊಟ್ಟೆ ಹಗುರವಾಗುತ್ತೆ. ಬಿಟ್ಬಿಡಿ, ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ. ನಾನು ಗಲ್ಲಿಗೆ ನನಗೆ ಇಷ್ಟ ಇಲ್ಲ. ನಾಮುಮ್ಕಿನ್. ನಿಮ್ಮಿಬ್ರಿಗೂ ಶಿಕ್ಷೆ ಕೊಡದೆ ಹಾಗೆ ಬಿಟ್ರೆ ನಮ್ಮ ಮಲಬದ್ಧತೆ ಹೇಗ್ ವಾಸಿ ಆಗ್ಬೇಕು? ಹೊಟ್ಟೆ ಹೇಗ್ ಹಗುರ ಆಗ್ಬೇಕು? ದರಿದ್ರ ಸುಲ್ತಾನ. ಅಲ್ಲೋ, ನಾನು ನಕ್ಷತ್ರ ಮುಹೂರ್ತಗಳನ್ನ ನೋಡಿದ್ದೀನಿ. ಇವರಿಬ್ರಿಗೂ ಗಲ್ ಶಿಕ್ಷೆ ಏರಿಸೋ ಸಮಯ ಬಂದಿದೆ. ದುಷ್ಟ ನೇಣಿಗೇರವರಿಗೆ ಯಾವ್ದಾದ್ರು ಶುಭ ಮುಹೂರ್ತವನ್ನ ನೋಡ್ತಾರೇನಾ? ರಾಮ, ಕಾಪಾಡು, ಏನಾದ್ರೂ ಮಾಡು ರಾಮ. ನಾನ್ ಏನ್ ಮಾಡ್ಲಿ ಆಚಾರ್ಯರೇ? ಈಗೇನು ಉಪಯೋಗ ಇಲ್ಲ. ನೀವು ಮಾಡಿದ ತಪ್ಪಿಗೆ ನಾನು ಕೂಡ ಶಿಕ್ಷೆ ಅನುಭವಿಸ್ಬೇಕಾಗಿದೆ. ಕ್ಷಮಿಸಿ. ಸಾಯೋದಕ್ ಮುಂಚೆ ನಮ್ ಕೊನೆ ಇಚ್ಛೆ ಏನು ಅಂತಾದ್ರೂ ಕೇಳಿ ನಾವೇನ್ ಹೇಳ್ಬೇಕು ಅಂತಿದೀವಿ. ಈಗ ಸಾಯ್ತಾ ಇದ್ದೀರಾ, ಇನ್ನೇನು ಆಕ್ರಿ ಖ್ವಾಯಿಷ್. ನಮ್ಮ ಮಾತನ್ನ ಕೇಳಿ ನೀವು ಸತ್ತ ಮೇಲೆ ಮುಂದಿನ ಜನ್ಮದಲ್ಲಿ ನಿಮ್ಮ ಖ್ವಾಯಿಷ್ನ ಪೂರ್ತಿ ಮಾಡ್ಕೊಳ್ಳಿ. ನನ್ನ ಗಲ್ಲಿಗೇರಿಸ್ಬೇಡಿ. ನನಗೆ ಸಾಯೋದಕ್ಕೆ ಇಷ್ಟ ಇಲ್ಲ. ನನಗೆ ಬದುಕಬೇಕು ಅಂತ ಇಷ್ಟ. ಸಾಯೋದಿಲ್ಲ, ನನಗೆ ಸಾಯೋದಕ್ಕೆ ಇಷ್ಟ ಇಲ್ಲ. ಸಾವು ರಕ್ಷೆ. ಏನಾಯ್ತು ಗುರುಗಳೇ? ಕಾಪಾಡಿ. ಸಾಯೋದಕ್ ಮೊದ್ಲು ನೆಮ್ಮದಿಯಾಗಿ ಮಲ್ಗೋದಕ್ಕೂ ಬಿಡಲ್ವಾ ನೀನು? ಮಣಿ, ನನಗನ್ಸತ್ತೆ ಇದೇ ಗುರುಗಳ ಜೀವನದ ಅಂತಿಮ ಸಮಯ ಅಂತ ಪ್ರತೀತವಾಗ್ತಿದೆ. ಇವರು ನೇಣಲ್ಲಿ ನೇತಾಡಕ್ ಮುಂಚೆನೆ ಮೃತ್ಯುವಿನ ಭಯದಲ್ಲಿ ಗುರುಗಳ ಮೃತ್ಯು ಆಗ್ಬಿಡತ್ತೆ. ಗುರುಗಳಿಗೆ ಗಂಗಾಜಲ ತಗೊಂಡ್ ಬರ್ತೇನೆ. ನೀವು ಸಾಯೋದಕ್ಕೆ ಮುಂಚೆ ನಿಮ್ ಪಾಪ ಎಲ್ಲ ತೊಳೆದೋಗ್ಲಿ. ಸುಂದರ ಮೂರ್ಖರ, ಬದುಕಿದೀನಿ ಇನ್ನ. ಇದು ಕನಸ ಹಾಗಾದ್ರೆ? ಆಗುತ್ತೆ ಗುರುವರಿಯರೇ, ಹೀಗೆ ಆಗತ್ತೆ. ಒಬ್ಬ ವ್ಯಕ್ತಿಗೆ ಕೆಟ್ಟ ಸಮಯ ನಡೀತಾ ಇದೆ ಅಂದ್ರೆ ಅವನ್ ಕನ್ಸು ಕೂಡ ಕೆಟ್ಟಾಗೆ ಬೀಳುತ್ತೆ. ರಾಮ, ನೀನ್ ಹೇಗೋ ಇಷ್ಟೊಂದು ಶಾಂತವಾಗಿ ಕೂತಿದ್ಯಾ, ನೇಣಗಂಬ ನಿನ್ ಪಕ್ಕಕ್ಕೆ ಬಂದು ಕೂರ್ಸಿದ್ರು ಕೂಡ. ಗುರುಗಳೇ, ಪಂಡಿತ ರಾಮಕೃಷ್ಣ ಇಷ್ಟೊಂದು ಶಾಂತವಾಗಿ ಕೂತಿದ್ದಾನೆ ಅಂದ್ರೆ ಇವನ ಹತ್ರ ಬುದ್ಧಿ ಇದೆ ಅಂತ ಅರ್ಥ. ಮತ್ತೆ ಈ ಸಮಯದಲ್ಲಿ ಪಂಡಿತ ರಾಮಕೃಷ್ಣನ ಬುದ್ಧಿ ತೀವ್ರಗತಿಯಲ್ಲಿ ಓಡ್ತಾ ಇದೆ. ಏನ್ ನಿನ್ ಮಾತಿನ ಅರ್ಥ ಹಾಗಾದ್ರೆ? ಗುರುಗಳೇ, ನನ್ನ ಮಾತಿನ ಅರ್ಥ ಏನು ಅಂತ ಅಂದ್ರೆ ಪಂಡಿತ ರಾಮಕೃಷ್ಣ ಸಾವಿನ ಬಾಗ್ಲನ್ನ ತುಂಬಾ ಸಲ ತಟ್ಟಿ ಹಿಂತಿರುಗಿ ಬಂದಿದ್ದಾನೆ. ಅವನಲ್ಲಿ ಏನೋ ವಿಶೇಷ ಇದೆ. ನೋಡ್ತಾ ಇರಿ, ಇದರಿಂದ ಪಂಡಿತ ರಾಮಕೃಷ್ಣ ಹೇಗೆ ತಪ್ಪಿಸ್ಕೊಂಡು ಹೋಗ್ತಾನೆ, ಮತ್ತೆ ನೀವು ಗಲ್ಲಿಗೇರ್ತೀರಾ. ರಾಮ, ಇಲ್ಲಿಂದ ತಪ್ಪಿಸ್ಕೊಳ್ಳಕ್ಕೆ ನೀನೇನಾದ್ರೂ ಮಾಡ್ತೀಯೋ ಇಲ್ವೋ? ಎಲ್ಲದಕ್ಕಿಂತ ಮೊದಲು ನನಗೆ ಇದನ್ನ ಹೇಳಿ ಆಚಾರ್ಯರೇ, ಯಾವ ಪತ್ರ ರಾಜರು ನಮ್ಮ ಹತ್ರ ಕೊಟ್ಟಿದ್ರು ಅದು ಹೇಗೆ ತಿದ್ದುಪಡಿ ಆಯ್ತು? ಅದು ನಮ್ಮ ಗುರುಗಳಿಂದಾನೇ ಆಗಿದ್ದು. ಅವರು ಅದನ್ನ ಸುರಕ್ಷಿತವಾಗಿ ಇಡ್ಲೇ ಇಲ್ಲ. ಸುಂದರ ಮೂರ್ಖರ, ನಾನು ಅದನ್ನ ಸರಿಯಾಗಿ ಎತ್ತಿಟ್ಟಿದ್ದೆ. ಅದು ಕೂಡ ಚೀಲದ ಅಡಿಯಲ್ಲೇ ಇಟ್ಟಿದ್ದೆ. ನಾನು ಅದನ್ನ ಆಶ್ಚರ್ಯವಾಗ್ತಾ ಇದೆ.
ಈ ರೀತಿ ಹೇಗಾಗಕ್ ಸಾಧ್ಯ? ಗುರುವರ್ಯರೇ, ನಿಮ್ಮ ಪಲ್ಲಕ್ಕಿ ಹೊತ್ತಿದಂತಹ 3ನೇ ವ್ಯಕ್ತಿ ಎಲ್ಲಿದ್ದಾರೆ? ಇದನ್ನೆಲ್ಲ ಅವನೇ ಮಾಡಿರೋದು, ಅದಕ್ಕೆ ಓಡ್ ಹೋಗಿದ್ದಾನೆ. ಅಯ್ಯೋ ಮೂರ್ಖರ, ಎಂತ ಸೇವಕನ ನೇಮಕ ಮಾಡಿದ್ರೋ ನೀವು? ಎಲ್ಲಿ ಹೋದ ಅವನು? ಅವನು ಓಡ್ಲೇಬೇಕಾಗಿತ್ತು ಆಚಾರ್ಯರೇ. ಆದ್ರೆ ನಾನು ಇದನ್ನ ಯೋಚಿಸ್ತಾ ಇದ್ದೀನಿ, ಅವ್ನು ಯಾಕೆ ಈ ತರ ಮಾಡ್ದ ಅಂತ. ಅವನ ಯೋಜನೆ ಏನಿತ್ತು? ಅದಕ್ಕಿಂತ ಮುಖ್ಯವಾಗಿ ಅವನ್ ಯಾರು? ಏನ್ ಮಾಡ್ಲಿ ರಾಮ, ಈಗ ಸಾವಿನ ದವಡೆಯಲ್ಲಿದ್ದೀವಿ ನಾವು. ಗುರುವರ್ಯರೇ, ನೀವಿಷ್ಟು ಭಯದಿಂದ ವಿಚಲಿತರಾಗ್ಬೇಡಿ. ಬೇಜಾರಿಂದ ಇರೋಕೆ ಇಡೀ ಜೀವನನೇ ಇದೆ ನಿಮ್ಗೆ. ನಿಮ್ಮ ದೃಷ್ಟಿನ ತೆರೆದು ನೋಡಿ, ನಿಮ್ ಎದುರಿಗೆ ಸಾಕ್ಷಾತ್ ಜೀವನನೇ ಇದೆ. ಗುರುಗಳೇ, ಪಂಡಿತ ರಾಮಕೃಷ್ಣ ನಿಮ್ಗೆ ಜ್ಞಾನ ಕೊಡ್ತಿದ್ದಾನೆ. ಜ್ಞಾನ. ಸುಮ್ನಿರ್ರ ಮುಟ್ಟಾಳ್ರ. ಇಲ್ಲಿ ಜೀವನಾನೇ ಮುಗಿದೋಗ್ತಾ ಇದೆ ಅಂದ್ಮೇಲೆ ಜ್ಞಾನ ಇಟ್ಕೊಂಡು ನಾನೇನೋ ಮಾಡ್ಲಿ, ಆಟ ಆಡ್ಲಾ? ಗುರುವರ್ಯರೇ, ಎಲ್ಲಿ ತನಕ ನಾವು ಪರಿಸ್ಥಿತಿನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ನಾವು ಪರಿಸ್ಥಿತಿಯಿಂದ ಹೊರಗೆ ಬರೋಕ್ ಸಾಧ್ಯನೇ ಇಲ್ಲ. ಪರಿಸ್ಥಿತಿನ ಸ್ವೀಕಾರ ಮಾಡೋದು ತುಂಬಾನೇ ಮುಖ್ಯವಾಗಿರೋದು. ಪಂಡಿತ ರಾಮಕೃಷ್ಣ, ನಾವೀಗ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ದೆ ಇನ್ನೇನು ನಾನೇನಾದ್ರೂ ರಾಸಲೀಲೆ ಮಾಡ್ತಾ ಇದ್ದೀನಿ ಅಲ್ಲಿ? ಅದಕ್ಕೆ ತಾನೇ ಅಳ್ತಾ ಇರೋದು ನಾನು. ಬುದ್ಧಿವಂತ ಅನ್ಕೊಂಡಿದ್ದೆ ನಿನ್ನ ನಾನು. ಮೂರ್ಖ ನೀನು, ಹುಚ್ಚ ಕೂಡ. ನಾನು ನಿನ್ ಯಾವ ಮಾತನ್ನು ಕೇಳಲ್ಲ ಬಿಡು. ಇನ್ನ ಗುರುಗಳೇ, ನೀವು ಕೇಳಿ ಇಲ್ಲ ಕೇಳಬೇಡಿ. ಈಗಂತೂ ಮೃತ್ಯು ನಿಶ್ಚಿತವಾಗ್ಬಿಟ್ಟಿದೆ. ಖಂಡಿತ ಇಲ್ಲ. ನಾನು ಗಲ್ಲಿಗೆ ಏರಕ್ ಸಾಧ್ಯ ಇಲ್ಲ. ನಾನು ಏನಾದ್ರೂ ಉಪಾಯ ಮಾಡಿ ಇಲ್ಲಿಂದ ಓಡೋಗ್ತೀನಿ. ಏನಾದ್ರೂ ಉಪಾಯ ಯೋಚನೆ ಮಾಡೋ ಇಲ್ಲಿಂದ ಓಡೋಗಕ್ಕೆ. ಹುಜೂರ್, ರಾಮಕೃಷ್ಣ ಶಾಂತವಾಗಿದ್ದಾನೆ. ಖಂಡಿತವಾಗಿಯೂ ಅವನ ತಲೆಯಲ್ಲಿ ಏನೋ ಓಡ್ತಾ ಇದೆ. ಇದು ತಪ್ಪಿಸ್ಕೊಳ್ಳುವಂತ ಪ್ರಯತ್ನ ಅಲ್ಲ ತಾನೆ? ಇರ್ಬೋದು ಹುಜೂರ್. ಹಾಗೇನಾದ್ರೂ ಆಗ್ಬಿಟ್ರೆ ನಮ್ ಹೊಟ್ಟೆ ಹೇಗೆ ಹಗುರ ಆಗುತ್ತೆ ಹೇಳಿ? ಹುಜೂರ್, ಅವರು ಇಲ್ಲಿಂದ ಪರಾರಿಯಾಗೋಕೆ ಸಫಲರಾದ್ರೆ ನೀವು ಶ್ರೀಕೃಷ್ಣ ದೇವರಾಯರಿಗೆ ಏನಂತ ಮುಖ ತೋರಿಸ್ತೀರಾ? ಬರ್ದಾಶ್ಗೆ ಬಾಹರ್ ಆಗಿರುತ್ತೆ ಅದು. ಮನೆ ಖಾನ್, ಜಿ ಹುಜೂರ್. ಅವ್ರ ಮೇಲಿನ ಭದ್ರತೆನ ಹೆಚ್ಚಿಸಿ. ಅಲ್ಲಿಂದ ಸೊಳ್ಳೆಗಳು ಕೂಡ ಆಚೆ ಬರಬಾರ್ದು, ಮತ್ತೆ ಇರುವೆಗಳು ಒಳಗೆ ಹೋಗ್ಬಾರ್ದು. ಜಿ ಹುಜೂರ್. ನೀವು ಹೇಳಿದ ಹಾಗೆ ನಡೆಯುತ್ತೆ. ಅಲ್ಲ, ಒಂದು ಉಪಾಯ ಇದೆ. ಏನು ಏನು? ಗುರುಗಳೇ, ಪ್ರಪ್ರಥಮವಾಗಿ ನಾವು ಮಹಲಿನ ಮೇಲ್ಛಾವಣಿಗೆ ಹೋಗೋಣ. ಮತ್ತೆ ನಿಮ್ಮನ್ನ ಮೇಲಿಂದ ಕೆಳಗಡೆ ಹಾಕ್ಬಿಡ್ತೀವಿ. ನೀವು ಬೀಳಿ ಮತ್ತೆ ಎದ್ದೋಳಿ, ಹಂಗೆ ಒಂದೇ ಕಾಲಲ್ಲಿ ಓಡೋಗ್ಬಿಡಿ. ವಾಹ್ ದಣಿ, ವಾಹ್, ಎಂತ ಉಪಾಯ! ಆಚಾರ್ಯರನ್ನ ನೀವು ಕೆಳಗಡೆ ತಳ್ತೀರಾ? ಅಲ್ಲಿ ಆಳ ಇದೆ, ಅವಾಗ ಆಚಾರ್ಯರು ಕೆಳಗಲ್ಲ, ಸೀದಾ ಮೇಲ್ಗಡೆ ಹೋಗ್ತಾರೆ. ಇಲ್ಲಿ ಬಾರೋ. ಇಲ್ಲಿ ಬಹಳ ಚೆನ್ನಾಗಿ ನೀನು ನನ್ನ ಜೀವನ ಕಾಪಾಡ್ಬೇಕು ಅಂತಿದ್ಯಾ ಇಲ್ಲ ತಗೋಬೇಕು ಅಂತಿದ್ಯಾ? ಗುರುಗಳೇ, ನನ್ಗೂ ಕೂಡ ಒಂದು ಉಪಾಯ ಹೊಳ್ದಿದೆ. ಹೇಳೋ. ಗುರುಗಳೇ, ಈ ಕೋಟೆ ಹಿಂದೆ ಒಂದು ಸುಂದರವಾದ ಉದ್ಯಾನವನ ಇದೆ. ಆ ಉದ್ಯಾನವನದಲ್ಲಿ ಒಂದು ಸುರಂಗ ಮಾಡೋಣ. ನಾವು ಸುರಂಗದೊಳಗಡೆಯಿಂದ ಹೋಗಿ ತಪ್ಪಿಸ್ಕೊಂಡ್ ಬಿಡೋಣ. ವಾಹ್, ನನಗನ್ನಿಸ್ತಾ ಇದೆ ನಿನ್ ತಲೆಯಿಂದ ಯಾರೋ ಬುದ್ಧಿನೇ ಸುರಂಗ ತಕೊಂಡು ಹೋಗಿದ್ದಾರೆ. ನಮಗೆ ಸುರಂಗ ತೆಗಿಬೇಕು ಅಂದ್ರೆ ಹೆಚ್ಚು ಕಮ್ಮಿ 2 ತಿಂಗಳಾದ್ರೂ ಬೇಕೇ ಬೇಕಾಗತ್ತೆ. ಆದ್ರೆ ನಮ್ಮ ಹತ್ರ ಇರೋದು ಕೇವಲ 2 ದಿನ. ಅರಮನೆ ಹಿಂದೆ ಕಾಡ್ ಇದೆ, ಪಕ್ಕದಲ್ಲಿ ನದಿ ಇದೆ, ಈ ಕಡೆ ಆಳ ಇದೆ. ನಾವು ಓಡ್ ಹೋಗೋದಾದ್ರೂ ಇಲ್ಲಿಗೆ. ಎದುರು ಕಡೆ ತುಂಬಾ ಜನ ಸೈನಿಕರಿದ್ದಾರೆ. ಇಲ್ಲಿಂದ ಓಡ್ ಹೋಗೋದು ಅಸಂಭವ. ಇಲ್ಲಿ ನೋಡಿ, ಸುರಕ್ಷತೆನ ಇನ್ನೂ ಜಾಸ್ತಿ ಮಾಡಿದ್ದಾರೆ. ನಾನಿಲ್ಲಿಗೆ ಬರೋದಕ್ಕೂ ಮುಂಚೆನೆ ಇಲ್ಲಿಯ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಂಡೇ ಬಂದಿದ್ದೀನಿ. ಅದಕ್ಕೆ ಇಲ್ಲಿಂದ ಓಡ್ ಹೋಗೋ ಯೋಜನೆನ ಯಾವಾಗ್ಲೂ ಬಿಟ್ಬಿಟ್ಟೆ. ಅಯ್ಯೋ ದೇವ್ರೇ, ಎಂತ ಆಪತ್ತಲ್ಲಿ ಸಿಕ್ಕಾಕೊಂಡ್ಬಿಟ್ವಪ್ಪ ನಾವು. ಒಬ್ಬ ನನ್ನ ಜೀವನಕ್ಕೆ ಶತ್ರು, ಇನ್ನೊಂದು ನನ್ನ ಬುದ್ಧಿಗೆ ಶತ್ರು. ಏನ್ ಮಾಡ್ಲಿ ನಾನೀಗ? ಗುರುಗಳೇ, ಈ ಪ್ರಶ್ನೆನ ನಮ್ಮನ್ನೆಲ್ಲ ಪಂಡಿತ ರಾಮನನ್ನು ಕೇಳಿ. ಅವ್ರಿಗೆ ಪ್ರತಿ ಪ್ರಶ್ನೆಯ ಉತ್ತರ ಗೊತ್ತಿರತ್ತೆ. ಪಂಡಿತ ರಾಮಕೃಷ್ಣ, ನನಗೆ ಗೊತ್ತಿದೆ ನೀನೇನೋ ಯೋಚನೆ ಮಾಡಿದ್ಯಾ. ಹೇಳು ನನಗೆ, ಬೇಗ ಹೇಳೋ. ಏನು? ಏನಾದ್ರೂ ಹೇಳಿದ್ರ ಗುರುವರ್ಯರೇ? ಏನು ಕೇಳಲೇ ಇಲ್ಲ. ಇಲ್ಲಿಂದ ಆಚೆ ಹೋಗುವಂತ ಉಪಾಯನ ಹೇಳು. ಈಗ್ಲೂ ಕೇಳಲಿಲ್ಲ. ಪಂಡಿತ ರಾಮಕೃಷ್ಣ,
ನನಗ್ ಸಾಯೋಕ್ ಇಷ್ಟ ಇಲ್ಲ, ಏನಾದ್ರೂ ಉಪಾಯ ಹೇಳು. ಗುರುಗಳೇ, ಈಗಂತೂ ಅವ್ರಿಗೆ ಏನು ಕೇಳಿಸೋದೇ ಇಲ್ಲ. ನೀವು ಅವ್ರಿಗೆ ಅವಮಾನ ಮಾಡಿದ್ದೀರಾ. ಮೂರ್ಖ ನೀನು, ದಡ್ಡ ನೀನು, ಹುಚ್ಚ ನೀನು. ಅದು ಅಲ್ದೇನೆ ನೀವು ಅವನಿಗೆ ಏನ್ ಹೇಳಿದ್ದೀರಾ ಅಂದ್ರೆ ನಿಮ್ಮ ಮಾತನ್ನು ಕೂಡ ಕೇಳಬಾರ್ದು ಅಂತ. ನಿಮ್ಮ ಮಾತನ್ನ ಇವಾಗ ಹೇಗ್ ಕೇಳ್ತಾನೆ ಪಂಡಿತ ರಾಮಕೃಷ್ಣ? ನಾನು ಹಾಗೆ ಹೇಳದ್ನಾ? ಹೌದು ಗುರುಗಳೇ, ಹಾಗೆ ಹೇಳಿದ್ರಿ. ಹೌದಾ? ಸರಿ, ನನ್ನ ಕ್ಷಮಿಸ್ಬಿಡು, ಕ್ಷಮಿಸ್ಬಿಡು, ಕ್ಷಮಿಸ್ಬಿಡು ರಾಮಕೃಷ್ಣ, ಕ್ಷಮಿಸ್ಬಿಡು. ಗುರುಗಳೇ, ಈ ತರ ಕ್ಷಮೆಯನ್ನು ಕೇಳೋದಲ್ಲ. ಮತ್ತಿನ್ ಹೇಗೆ ಕೇಳ್ಬೇಕು? ಆ ತರ ಕೇಳಿ. ಯಾವ ತರ ನೀವು ಪ್ರತಿಯೊಬ್ಬರಿಂದ ಕ್ಷಮೆಯನ್ನು ಕೇಳ್ತೀರಾ? ಹೇಗೆ? ಮೊದ್ಲು ನೀವು ಬಗ್ಬಿಡಿ, ಆಮೇಲೆ ಕೋಳಿ ಆಗ್ಬಿಡಿ. ನಾನ್ ಕೋಳಿ ಆಗ್ಬೇಕಾ? ನಾನು ಆಚಾರ್ಯ ತಥಾಚಾರ್ಯ ಕೋಳಿ ಆಗ್ಬೇಕಾ? ಅಯ್ಯೋ ಗುರುಗಳೇ, ನೀವೀಗ ಯೋಚನೆ ಮಾಡಿ. ನೀವು ಕೋಳಿ ಆಗ್ತೀರಾ ಇಲ್ಲ ನೀವು ಗಲ್ಲಿಗೇರಿ ಸಾಯ್ತೀರಾ? ಆಯ್ತು, ಆಗ್ತೀನಿ. ಈಗ ಹೇಳಪ್ಪ, ಏನ್ ಯೋಚನೆ ನಿಂದು? ಹಾ, ಈಗ ಸ್ವಲ್ಪ ಕೇಳಿಸ್ತು, ಆದ್ರೆ ಧ್ವನಿ ಯಾಕೋ ಕೇಳಲೇ ಇಲ್ಲ. ಏನೇನ್ ಜಾಸ್ತಿ ಆಯ್ತು ಕಣ, ನನ್ ಕೈಲಿ ಆಗೋದಿಲ್ಲ. ಮತ್ ನೀನು ಏನು ಮಾಡಕ್ ಸಾಧ್ಯ ಇಲ್ಲ. ಈ ಸಮಯ ಸಾಯೋದಕ್ಕೆ ಸಿದ್ಧವಾಗಿರೋ ನೀವು ಇನ್ನೇನ್ ಮಾಡಕ್ ಸಾಧ್ಯ? ಈಗ ಸ್ವಲ್ಪ ಕೇಳಿಸ್ತು. ಏನು 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 ಹೇಳು, ಬೇಗ ಹೇಳು, ಬೇಗ ಹೇಳು, ನನ್ನ ಕಾಪಾಡು ರಾಮ. ನಿಮ್ ಪ್ರಾಣ ಉಳಿಸ್ಕೋಬೇಕು ಅಂತ ನಿಮಗೆ ಆಸೆ ಇದೆ ಅಲ್ಲ? ಆಸೆ ಇದೆ ಅಲ್ವಾ? ಹಾಗಾದ್ರೆ ಏನು ಪ್ರಶ್ನೆ ಕೇಳದೆ ನಾನು ಏನ್ ಹೇಳ್ತೀನೋ ಹಾಗೆ ಮಾಡ್ಬೇಕು ನೀವು, ಸರಿನಾ? ಯಾಕೆ? ಸರಿ 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 ಸರಿ. ನಾವ್ ಈಗಿಂದ ಈಗ್ಲೇ ಸುಲ್ತಾನರನ್ನ ಭೇಟಿ ಮಾಡ್ಬೇಕು. ಮತ್ತೆ ನೆನ್ಪಲ್ಲಿ ಇಟ್ಕೊಳ್ಳಿ, ನಾನ್ ಏನ್ ಹೇಳ್ತೀನೋ ಅದನ್ನೇ ಹೇಳ್ಬೇಕು, ಮತ್ತೆ ನಾನ್ ಏನ್ ಮಾಡ್ತೀನೋ ಅದನ್ನೇ ಮಾಡ್ಬೇಕು. ಒಪ್ಪಿಗೆ ಇದೆ, ಅಗತ್ಯವಾಗಿ ಮಾಡ್ತೀನಿ, ಖಂಡಿತ ಮಾಡ್ತೀನಿ. ರಾಮ, ನೀನ್ ಹೇಗ್ ಮಾಡ್ತೀಯೋ ಹಾಗೆ ಮಾಡ್ಬೇಕು. ನೀನ್ ಏನ್ ಹೇಳ್ತೀಯೋ ಅದನ್ನೇ ಹೇಳ್ಬೇಕು ಅಲ್ವಾ? ಹಾ ಆಚಾರ್ಯರೇ, ಖಂಡಿತವಾಗ್ಲೂ ಹಾಗೆ ಮಾಡ್ಬೇಕು. ಆದ್ರೆ ನೀನ್ ಮತ್ತೊಮ್ಮೆ ಯೋಚನೆ ಮಾಡಿ ನೋಡು. ಮಾಡಾಗಿದೆ, ಆದ್ರೆ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಸರಿ. ನೀವು ನಮ್ಮನ್ನ ಭೇಟಿ ಆಗೋಕೆ ಮುಂತಜೀರ್ ಆಗಿದ್ರಿ. ಹೇಳಿ, ವಿಷಯ ಏನು ಅಂತ? ಅದು ನಾವು ನಿಮ್ ಹತ್ರ ಸ್ವಲ್ಪ ಚರ್ಚೆ ಮಾಡ್ಬೇಕಿತ್ತು. ಅಗತ್ಯವಾಗಿ ವ್ಯಕ್ತಪಡಿಸಿ. ದಯೆಯ ಭಿಕ್ಷೆಯನ್ನ ಕೇಳೋದಿಲ್ಲ ನೀವು, ಮತ್ತೆ ನಿಮ್ಮ ತಪ್ಪುಗಳಿಗೆ ಮಾಫಿ ಕೂಡ ಕೇಳೋ ಹಾಗಿಲ್ಲ. ಅದನ್ನ ಬಿಟ್ಟು ನೀವೇನ್ ಬೇಕಾದ್ರೂ ಕೇಳಬಹುದು. ನಿಮ್ಮಿಬ್ಬರ ಫಾಸಿ ಅಗತ್ಯವಾಗುತ್ತೆ. ನಮ್ಮ ಇರಾದಾನ ಯಾರೂ ಬದಲಾಯಿಸೋಕ್ಕಾಗಲ್ಲ. ಕ್ಷಮಿಸ್ತಿ ಸುಲ್ತಾನ್ ಮಹಾರಾಜ್ರೆ, ಆದ್ರೆ ನೀವು ನಿರ್ಧಾರನ ಬದಲಾಯಿಸಲೇಬೇಕಾಗತ್ತೆ. ಬತ್ತಮೀಜ್! ಬರ್ದಾಶ್ಗೆ ಬಾಹರ್ ಆಗಿದೆ ಈ ಬತ್ತಮೀಜಿ. ನೀನ್ಯಾರು ನಮ್ಮ ಇರಾದಾನ ಬದಲಾಯಿಸೋದಕ್ಕೆ? ನಾವು ನಮ್ಮ ನಿರ್ಧಾರನ ಬದಲಾಯಿಸೋದಿಲ್ಲ. ಬದಲಾಯಿಸಲೇಬೇಕು. ಬದಲಾಯಿಸೋದಿಲ್ಲ. ಬದಲಾಯಿಸಲೇಬೇಕು. ಖಂಡಿತವಾಗಿಯೂ ಇಲ್ಲ. ಪೂರ್ಣ ಅಮಾವಾಸ್ಯೆ ರಾತ್ರಿಯಂದು ನಿಮ್ಮಿಬ್ರಿಗೂ ಗಲ್ಲಾಗುತ್ತೆ. ಪೂರ್ಣ ಅಮಾವಾಸ್ಯೆ ದಿನ ಯಾರಿಗೂ ಗಲ್ಲಿಗೆ ಹಾಕ್ಬಾರ್ದು. ಆಗುತ್ತೆ. ಆ ದಿನ ಆಗ್ಬಾರ್ದು. ಆವತ್ತೇ ಆಗುತ್ತೆ. ಆ ದಿನ ಆಗ್ಲೇಬಾರ್ದು. ನಾಳೆನೆ ಆಗ್ಬೇಕು. ನಮಗೆ ನಾಳೆನೆ ನಡಿಗೆ ಹಾಕಿ. ಇವಾಗ ಏನ್ ಮಾಡ್ತಾ ಇದ್ಯಾ ರಾಮ? ಆಗಿರೋ ಸಮಸ್ಯೆ ಸಾಲದು ಅಂತ ಇನ್ನೊಂದಷ್ಟು ಸಮಸ್ಯೆನ ತಲೆ ಮೇಲೆ ಎತ್ತು ಹಾಕುತ್ತಾ ಇದ್ಯಾ? ನಮಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಗಲ್ಲಿಗೆ ಏರ್ಲೇಬೇಕು. ಹಾ, ಅಲ್ಲ, ಏನ್ ಹೇಳ್ತಾ ಇದ್ದೀರಾ? ನಾನು ಇಡೀ ನನ್ನ ಜೀವನದಲ್ಲೇ ಯಾರಲ್ಲೂ ಸಾಯೋದಕ್ಕೆ ಇಷ್ಟು ಕುತೂಹಲ ನೋಡಿರ್ಲಿಲ್ಲ. ನಾವು ಸತ್ಯನೇ ಹೇಳ್ತಾ ಇದ್ದೀವಿ ಸುಲ್ತಾನ ಮಹಾರಾಜರೇ. ಕೇಳಿ ಆಚಾರ್ಯರಿಗೆ, ಹೇಳಿ ಆಚಾರ್ಯರೇ. ಹಾ, ಅಗತ್ಯವಾಗಿ ಗಲ್ಲಿಗೆ ಏರ್ಸಿ ನಮ್ಮನ್ನ ಬೇಗ ಏರ್ಸಿ. ನಾವು ಗಲ್ಲಿಗೇರಿ ಸಾಯ್ಬೇಕು ಬೇಗ. ಇಷ್ಟು ಬೇಗ ಯಾಕೋ? ಬೇಗ ಏರ್ಸಿ. ನಮ್ಮ ಗುರುಗಳನ್ನ ನೀವು ಬೇಗ ಗಲ್ಲಿಗೆ ಏರಿಸ್ಬಿಡಿ. ನಮ್ಮ ಗುರುಗಳು ಭೂಮಿ ಭಾರನ ಕಡಿಮೆ ಮಾಡೋದಕ್ಕೆ ತುಂಬಾ ಆತರದಿಂದ ಕಾಯ್ತಿದ್ದಾರೆ. ಬೇಗ ಏರಿಸ್ಬಿಡಿ. ಆದ್ರೆ ನಮಗೊಂದು ಅನುಮತಿ ಕೊಡ್ಬೇಕು ಸುಲ್ತಾನರೇ. ಇಜಾಜತ್ ತಗೊಳ್ಳೋದಕ್ಕೆ ಸಮಯನ ಹಾಳು ಮಾಡಬೇಡಿ. ಹೇಳಿ, ಅದೇನ್ ಹೇಳ್ಬೇಕು? ಅದು ಸಾಯೋದಕ್ಕೂ ಮೊದಲು ನಮ್ಮ ಕೊನೆ ಆಸೆನ ಪೂರ್ತಿ ಮಾಡಿ. ಮತ್ತೆ ನಿಮ್ಮ ಆಖರಿ ಇಚ್ಛೆ ಏನಾಗಿದೆ? ಗುರುಗಳು ಹೇಳ್ತಾರೆ. ನಾನು ಹೇಳ್ಬೇಕಾ? ನಮ್ಮ ಗುರುಗಳು ರಾಜನರ್ತಕಿಯರ ನೃತ್ಯವನ್ನು ನೋಡ್ಬೇಕಂತೆ ಅಲ್ವಾ ಗುರುಗಳೇ? ಹೌದು ಅಂತ ಹೇಳ್ತಿದ್ದಾರೆ. 56 ಭೋಜನಗಳನ್ನು ಸೇವಿಸ್ಬೇಕಂತೆ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಜೀವನದ ಸಣ್ಣ ಪುಟ್ಟ ಆಸೆನ ತೀರಿಸಬೇಕು. ಆಮೇಲೆ ಆನಂದ ಪೂರ್ವಕವಾಗಿ ಗಲ್ಲಿಗೆ ಏರ್ತೀವಿ ಅಲ್ವಾ ಗುರುಗಳೇ? ಹಾ, ಖಂಡಿತ ನನಗೆಲ್ಲವನ್ನೂ ಮಾಡ್ಬೇಕು. ನನ್ನ ಎಲ್ಲ ಆಸೆಗಳು ಪೂರೈಸಬೇಕು. ನಂತರ ನಾನು ಸಾಯ್ಬೇಕು. ಬರ್ದಾಶ್ಗೆ ಬಾಹರ್ ಆಗಿದೆ ಮಿಯಾ.
ಬರ್ದಾಶ್ಕೆ ಬಾಹರ್. 2 ದಿನಗಳಲ್ಲಿ ತರಗೆಲೆಗಳಂತೆ ನೇಣುಗಂಬದ ಮೇಲೆ ಓಲಾಡ್ತಾ ಇರ್ತೀರಾ. ಆದ್ರೂ ಕೂಡ ಇಲ್ಲೂ ಸಂಭ್ರಮಿಸ್ಬೇಕು ಅಂತಿದ್ದೀರಾ. ಕಮಾಲಾಗಿದೆ ಮಿಯಾ, ಕಮಾಲಾಗಿದೆ. ಆಗಬಹುದು, ನಾವೇನು ಕಡಿಮೆ ಅಲ್ಲ. ನಿಮ್ಮ ಈ ಆಕ್ರಿ ಇಚ್ಛೆನ ಪೂರ್ತಿ ಮಾಡ್ತೀವಿ. ಧನ್ಯವಾದ ಸುಲ್ತಾನರೇ, ಧನ್ಯವಾದ. ನೋಡಿದ್ರ ಗುರುಗಳೇ, ನಿಮ್ ಮನ್ಸಲ್ಲಿ ಏನಿತ್ತು ಹಾಗೆ ಆಗ್ತಿದೆ. ಈಗ ನೀವು ಪೂರ್ತಿ ಆನಂದದಿಂದ ನೇಣ್ಗಂಬಕ್ಕೆ ಏರ್ಬೋದು. ಬಾಬಾ, ವಿಚಿತ್ರವಾದ ತಮಾಷೆ ನಡೀತಾ ಇದೆ. ಸಾಯೋದಕ್ಕೆ ಇಷ್ಟೊಂದು ಕುತೂಹಲನ, ಅಂದ್ರೆ ಒಂದ್ ರೀತಿ ಬಹುಮಾನನ ಪಡ್ಕೊಳ್ಳೋ ರೀತಿ ಇಲ್ಲ ಬಾಬಾ. ಇದ್ರ ಹಿಂದೆ ಏನೋ ವಿಷಯ ಅಡಗಿರೋ ಹಾಗೆ ಕಾಣಿಸ್ತಿದೆ. ಹುಜೂರ್, ನನಗೂ ಯಾಕೋ ಹಾಗೆ ಅನಿಸ್ತಾ ಇದೆ. ಬನೆ ಖಾನ್, ಜಿ ಹುಜೂರ್. ಇವರ ಎಲ್ಲ ಅವಶ್ಯಕತೆಗಳನ್ನ ಪೂರೈಸಿ ಇವ್ರೇನ್ ಮಾಡೋ ಆಸೆ ಪಡ್ತಾರೋ ಅದನ್ನೆಲ್ಲ ಮಾಡೋದಕ್ ಬಿಡಿ. ಮತ್ತದ್ರ ಜೊತೆಗೆ ಇವರ ಮೇಲೆ ಸರಿಯಾದ ನಿಗಾ ಕೊಡಿ. ಜಿ ಹುಜೂರ್. ಧನ್ಯವಾದ ಸುಲ್ತಾನರೇ. ಧನ್ಯವಾದ. ಏನ್ ನಡೀತಾ ಇದೆ ಅಂತ ಅರ್ಥನೇ ಆಗ್ತಾ ಇಲ್ಲ. ಏನ್ ಗುರುಗಳೇ, ಆನಂದ ಆಗ್ತಾ ಇದೆಯಾ? ಆಹಾ, ದೇಹಕ್ಕೆ ಈ ರೀತಿ ಮಾಲಿಶ್ ಮಾಡಿಸ್ಕೊಂಡು ನಂತರ ಹೋಗಿ ಸಾಯೋದು ಅಂದ್ರೆ ಎಂತ ಆನಂದ ಆಗುತ್ತಾ? ಅಲ್ಲ, ನಾನಿಲ್ಲಿ ಸುಮ್ನೆ ನೋಡೋದಿಕ್ ಬಂದೆ. ನಿಮ್ದಕ್ಕೆ ಏನು ತಕ್ಲೀಫ್ ಆಗ್ತಿಲ್ಲ ತಾನೇ? ಇಲ್ಲ ಇಲ್ಲ ಬಾಬಾ, ಏನು ತೊಂದ್ರೆ ಆಗ್ತಿಲ್ಲ. ಆದ್ರೆ ತೊಂದ್ರೆ ಏನು ಅಂತ ಹೇಳಿದ್ರೆ, ಪೂರ್ಣ ಅಮಾವಾಸ್ಯೆ 2 ದಿನ ಆದ್ಮೇಲೆ ಯಾಕಿದೆ ಅಂತ. ನಾಳೆನೆ ಯಾಕಿಲ್ಲ. ನಮಗಂತೂ ಆಸೆ ಇರೋದು ಆದಷ್ಟು ಬೇಗ ನಾವು ನೇಣಿಗೇರಿ ನಮ್ ಕಾರ್ಯನ ಸಮಾಪ್ತಿ ಮಾಡ್ಬೇಕು ಅಂತ ಅಷ್ಟೇ. ಅಲ್ಲ ರಾಮ, ನಮ್ ಜೀವನೂ ಇಲ್ಲೇ ಸಮಾಪ್ತಿ ಆಗೋಗುತ್ತೇನೋ. ಎಷ್ಟು ಬೇಗ ನಮ್ಮ ಕಾರ್ಯ ಸಮಾಪ್ತಿ ಆಗುತ್ತೆ ಯೋಚನೆ ಮಾಡಿ. ಎಷ್ಟು ಆನಂದ ಸಿಗುತ್ತೆ ನಮಗೆ ಅಂತ. ಅಲ್ಲ, ರಾಮ, ಪಂಡಿತ ರಾಮಕೃಷ್ಣ, ಸರಿಯಾಗಿ ಸತ್ಯ ಹೇಳು. ನೀನ್ ನನ್ನನ್ನು ಸಿಕ್ಕಾಕ್ಸೋದಕ್ಕೆ ಯಾವುದೇ ರೀತಿ ಷಡ್ಯಂತ್ರ ಮಾಡಿಲ್ಲ ತಾನೇ? ಆಚಾರ್ಯರೇ, ಧೈರ್ಯ ಮಾಡ್ಕೊಳ್ಳಿ, ಮತ್ತೆ ಭೋಜನದ ಆನಂದ ಪಡೀರಿ. ನಿಮ್ಮನ್ ಸಿಕ್ಕಾಕ್ಸಿ ನಾನ್ ಹೇಗ್ ತಪ್ಪಿಸ್ಕೊಳಕ್ಕಾಗತ್ತೆ? ಆದ್ರೆ ಇಷ್ಟು ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ, ಈ ಸುಲ್ತಾನ್ ಮತ್ತೆ ಫಕೀರನಿಗೆ ಯಾವುದೇ ಕಾರಣಕ್ಕೂ ಅನುಮಾನ ಬರಬಾರ್ದು. ನೀವು ವಿಚಲಿತರು ಮತ್ತೆ ಭಯದಿಂದ ಇದ್ದೀರಾ ಅಂತ. ಅಲ್ಲ, ಯಾರಿಗಾದ್ರೂ ಸಾವು ಹತ್ರ ಬರ್ತಿದೆ ಅಂದ್ರೆ ಒಂದ್ ತುತ್ತು ಗಂಟ್ಲಿಗೂ ಕೂಡ ಇಳಿಯೋದಿಲ್ಲ. ಅಂತದ್ರಲ್ಲಿ ಇವರು ರಾಕ್ಷಸರು ತರ ತಿಂತಾ ಇದ್ದಾರೆ. ಅಜೀಬಾದಂತಹ ವ್ಯಕ್ತಿಗಳು ಇವರು. ಒಳ್ಳೇದೇ ಆಯ್ತು, ಸುಲ್ತಾನರು ತಮ್ಮ ನಿರ್ಧಾರನ ಬದಲಾಯಿಸ್ತಾ ಇದ್ದಿದ್ದು. ನಮಗಂತೂ ಪೂರ್ಣ ಅಮಾವಾಸ್ಯೆ ದಿನಾನೇ ನೇಣಿಗೇರಿಸ್ಬೇಕು. ನಿಮಗೆ ಗೊತ್ತಿದೆ ಅಲ್ವಾ ಯಾಕೆ ಅಂತ? ಗೊತ್ತಿದೆಯಲ್ಲ, ಖಂಡಿತ ಗೊತ್ತಿದೆ. ಯಾಕೆ ಬಾಬಾ, ಯಾಕೆ? ಆಚಾರ್ಯರೇ, ಇದಕ್ಕೆ ಹೇಳೋದು ಅಲ್ವಾ, ಸಾಯೋದಕ್ಕೂ ಮೊದ್ಲು ಇಷ್ಟೊಂದು ಆನಂದ ಪಡ್ಕೊಂಡ್ ಸಾಯೋದು ಅಂತ. ನಾವಂತೂ ಇದೇ ರೀತಿ ಆನಂದದಿಂದ ತಿರುಗ್ತಾ ನೇಣಿಗೆ ಶರಣಾಗ್ಬಿಡ್ತೀವಪ್ಪ. ತುಂಬಾ ವಿಚಿತ್ರವಾದ ಮಾತಿದು ಬಾಬಾ. ಇವರನ್ನ ಸರಿಯಾಗಿ ನೋಡ್ಕೊಳ್ಳಿ. ಸಾಯೋದಕ್ಕೆ ಇವ್ರು ಯಾಕೆ ಉತ್ಸುಕರಾಗಿದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ ಬಾಬಾ. ಬದಾಶ್ಕೆ ಬಾಹರ್. ಪಂಡಿತ ರಾಮಕೃಷ್ಣ, ನನಗೇನೋ ಅರ್ಥ ಆಗ್ತಾ ಇಲ್ಲ. ಈಗ ಏನ್ ನಡೆಯುತ್ತೆ ಮುಂದೆ? ಈಗ ಮುಂದೆ ನೋಡ್ತಾ ಇರಿ ಗುರುಗಳೇ. ಈಗ ಕೇವಲ ಪ್ರಾರಂಭ ಅಷ್ಟೇ. ಮುಂದೆ ನೋಡಿ ನಾಳೆ ಏನಾಗತ್ತೆ ಅಂತ. ಅತಿ ಸುಂದರ.